ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟದಾಗಿ ಪೋಸ್ಟ್ ಹಾಕೋದು, ಕೆಟ್ಟದಾಗಿ ಏನಾದ್ರು ವಿಡಿಯೋ ಮಾಡಾಕೋದು ಏನಾದ್ರು ಮಾಡಿದ್ರಿ ಅಂತಂದ್ರೆ ಜೈಲಿಗೆ ಹೋಗಿ ಕೂತ್ಕೊಳ್ಳೋದಂತೂ ಖಾಯಂ. ಯಾರಿಗೆ ಹೇಳಿದ್ದು, ಯಾಕೆ ಹೇಳಿದ್ದು, ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇದೆ. ಈ ಟೈಮಲ್ಲಿ ಈ ತರ ಹೇಳಿಕೆ ಯಾಕೆ ಕೊಟ್ರಿ, ಯಾವ ಉದ್ದೇಶದಿಂದ ಕೊಟ್ರಿ ಅಂತ ನಾವೇ ಅವ್ರ ಗೌರವನ ಹಾಳು ಮಾಡಿ, ನಾವೇ ಅವ್ರಿಗೆ ಬೈಯೋ ತರ ಮಾಡಿ, ಅವ್ರ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾಗೋ ತರ ನಾವೇ ಮಾಡೋದು. ನಾವು ಅಭಿಮಾನಿಗಳು ಆಗಕ್ಕೆ ಹೆಂಗ್ ಸಾಧ್ಯ? ಹಾಗೆ ನಮಸ್ಕಾರ. ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಅಭಿಮಾನಿಗಳ ಮಧ್ಯೆ ಬಂದಂತ ದೊಡ್ಡ ಕಾಂಟ್ರವರ್ಸಿ. ಈ ಕಾಂಟ್ರವರ್ಸಿ ಈ ಟೈಮಲ್ಲಿ ಇಷ್ಟು ದೊಡ್ಡದಾಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಈ ಕಾಂಟ್ರವರ್ಸಿನ ಇಟ್ಕೊಂಡು ದರ್ಶನ್ ಸರ್ ಸುದೀಪ್ ಸರ್ ಅಭಿಮಾನಿಗಳನ್ನ ಕರೆದು ಪ್ಯಾನಲ್ ಡಿಸ್ಕಷನ್ ಮಾಡಿ, ತುಂಬಾ ವರದಿಗಳನ್ನ ಮಾಡಿ, 2 ದಿವಸ ನ್ಯೂಸ್ ಚಾನಲ್ ಅಲ್ಲಿ ಅದನ್ನೇ ಹಾಕೊಂಡು ಹೊಡೆದು ದರ್ಶನ್ ಸರ್ನ, ಸುದೀಪ್ ಸರ್ನ, ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಸರ್ನ, ಸುದೀಪ್ ಸರ್ ಅಭಿಮಾನಿಗಳು ದರ್ಶನ್ ಸರ್ನ ಕೆಟ್ಟದಾಗ ಬೈದು, ಕೆಟ್ಟದಾಗ ಕಮೆಂಟ್ಗಳು ಹಾಕಿ, ಕೆಟ್ಟದಾಗ ಪೋಸ್ಟ್ಗಳನ್ನ ಮಾಡ್ಕೊಂಡು, ಹಳೆಯ ವಿಚಾರ ಯಾವ್ಯಾವುದೋ ವಿಚಾರ ತೆಗೆದು ಇಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡಿ, ಇಬ್ರು ದೊಡ್ಡ ಕಲಾವಿದರು, ದರ್ಶನ್ ಸರ್ ಸುದೀಪ್ ಸರ್ ಇಬ್ರು ದೊಡ್ಡ ಕಲಾವಿದರ ಮಾನ ಮರ್ಯಾದಿನ 2 ಕಡೆಯಿಂದಲೂ ಹಾಳು ಮಾಡ್ತಾ ಇದ್ದಾರೆ. ಅದನ್ನ ಯಾವ ತರ ಹೇಳ್ಬೇಕು, ಯಾವ ತರ ಹೇಳಿ ಕನ್ವಿನ್ಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ನಾವು ಒಬ್ರಿಗೆ ಥೂ ಅಂತ ಅನ್ಕೊಳ್ಳಿ, ಅದನ್ನ ವಾಪಸ್ ಹೋಗಿ ಥೂ ಅಂತಾನೆ ಅನ್ನೋದು. ಈಗ ನಾನು ಯಾರಿಗೋ ಒಬ್ರಿಗೆ ದರ್ಶನ್ ಸರ್ ಹೆಸರು ಹೇಳ್ಕೊಂಡು ಥೂ ಅಂದೆ ಅಂದ್ರೆ ನನಗನ್ನಲ್ಲ, ಅವರು ದರ್ಶನ್ ಸರ್ಗೆ ಅಂತಾರೆ. ಈಗ ಸುದೀಪ್ ಸರ್ ಅಭಿಮಾನಿಗಳು ಯಾರಿಗೋ ಥೂ ಅಂದ್ರು ಅನ್ಕೊಳ್ಳಿ, ವಾಪಸ್ ಸುದೀಪ್ ಸರ್ಗೆ ಥೂ ಅನ್ನೋದು ಅವರು, ನಮಗ್ ಥೂ ಅನ್ನಲ್ಲ. ನಾವ್ ಇಷ್ಟಪಡೋ ನಾವು ಅಭಿಮಾನಿಸೋ ನಟರನ್ನ ಗೌರವಿಸ್ಬೇಕು, ಬೇರೆಯವ್ರ ಗೌರವ ಕೊಡೋ ತರ ಮಾಡ್ಬೇಕು. ಅದ್ಬಿಟ್ಟು ನಾವೇ ಅವ್ರ ಗೌರವನ ಹಾಳು ಮಾಡಿ, ನಾವೇ ಅವ್ರಿಗೆ ಬೈಯೋ ತರ ಮಾಡಿ, ಅವ್ರ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾಗೋ ತರ ನಾವೇ ಮಾಡಿದ್ರೆ ನಾವು ಅಭಿಮಾನಿಗಳು ಆಗಕ್ಕೆ ಹೆಂಗ್ ಸಾಧ್ಯ? ಅಭಿಮಾನಿ ಆದವನು ಗೌರವ ಸಿಗೋ ತರ ಮಾಡ್ಬೇಕು, ಅವ್ನಿಗೆ ಗೌರವ ಸಿಗೋ ತರ ಮಾಡ್ಬೇಕು, ಅವ್ರು ಇಷ್ಟಪಡೋರ್ನು ಗೌರವಿಸೋ ತರ ನಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನಾವು ಮಾಡೋದೇ ಈ ಕೆಲಸ, ದರ್ಶನ್ ಸರ್ಗೂ ಬಯಸ್ತೀವಿ, ಸುದೀಪ್ ಸರ್ಗೂ ಬಯಸ್ತೀವಿ ಅಂತ ಇಬ್ರು ಅಭಿಮಾನಿಗಳು ನಿಂತ್ಕೊಂಡ್ರೆ ಅದು ಅಭಿಮಾನ ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಅಭಿಮಾನಿಗಳೇ ಅಲ್ಲ ಆ ತರದವ್ರು ನನ್ನ ಪ್ರಕಾರ. ಇವಾಗ ವಿಷಯ ಏನಾಗಿತ್ತು, 20ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸುದೀಪ್ ಸರ್ ಒಂದು ಹೇಳಿಕೆ ಕೊಟ್ರು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. 22ನೇ ತಾರೀಕು ವಿಜಯಲಕ್ಷ್ಮಿ ಮೇಡಮ್ ದೇವಿಲ್ ಸಿನಿಮಾದ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಒಂದು ಹೇಳಿಕೆ ಕೊಟ್ರು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ಲ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. 23ನೇ ತಾರೀಕು ಸುದೀಪ್ ಸರ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹುಬ್ಳಿಗೆ ಹೋಗಿ ಯುದ್ಧಕ್ಕೆ ನಾವು ಸಿದ್ಧ, ನಮ್ಮ ಮಾತಿಗೆ ಬದ್ಧ ಅನ್ನೋದನ್ನ ನೀವು ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಿದ್ರೇನೆ ಅದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ತಿತ್ತು. ನೀವು ಅದೇ ಸ್ಪಾಟಿಗೆ ಹೋಗಿ ಹುಬ್ಳಿಗೆ ಹೋಗಿ ಮಾತಾಡೋದಕ್ಕೆ ಏನ್ ಕಾರಣ? ದೊಡ್ಡ ಕಾರಣ ಇದೆ, ದೊಡ್ಡ ಕಾರಣ ಇದೆ. ಕಾರಣ ಏನಂತಂದ್ರೆ ಇವಾಗ ಒಂದು ಪೈರಸಿ ಬಗ್ಗೆ ಮಾತಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು, ರಾಜು ಗೌಡ್ರು, ಈಗ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ, ರಾಜು ನಲ್ಪಾಡು ಅವರು, ನಾನು ಚಕ್ರವರ್ತಿ, ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತಾ ಇದೆ, ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ದೊಡ್ಡ ರೀತಿಯಲ್ಲಿ ಅಂದ್ರೆ ಮುಗ್ಸೇ ಬಿಡ್ಬೇಕು, ಇದನ್ನ ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು. ಅಂಡ್ ಇಟ್ ಇಸ್ ಐಮ್ ಟಾಕಿಂಗ್ ಅಬೌಟ್ ಯಾವ್ದೋ ರೋಡಲ್ಲಿ ಹೋಗ್ತಾ ಇರೋರ್ ಮಾತುಗಳಲ್ಲ. ಇಟ್ಸ್ ಇಂಟೆಲಿಜೆನ್ಸ್ ಐಮ್ ಟಾಕಿಂಗ್ ಅಬೌಟ್, ವಿಚ್ ಅಪ್ರೂಟೆಡ್, ಡೀಪ್ ರೂಟೆಡ್. ನಮ್ಮ ಹತ್ರ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ, ಅಲ್ಲಿಂದ ವಿಚಾರ ತೆಗಿಯಕ್ಕೆ, ಎಲ್ಲಿಂದ ಏನ್ ನಡೀತಾ ಇದೆ, ಯಾರ ಹತ್ರ ಏನಾಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಇದಕ್ಕೆ ವಿಜಯಲಕ್ಷ್ಮಿ ಮೇಡಮ್ ಒಂದು ಕ್ಲಾರಿಟಿ ಕೊಡ್ಬೇಕು. ಯಾರಿಗೆ ಹೇಳಿದ್ದು, ಯಾಕೆ ಹೇಳಿದ್ದು, ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇದೆ, ಈ ಟೈಮಲ್ಲಿ ಈ ತರ ಹೇಳಿಕೆ ಯಾಕೆ ಕೊಟ್ರಿ, ಯಾವ ಉದ್ದೇಶದಿಂದ ಕೊಟ್ರಿ ಅಂತ ಅವರು ಒಂದು ಹೇಳಿಕೆ ಕೊಡ್ಬೇಕು. ಸುದೀಪ್ ಸರ್ ಹೇಳಿದರೆ, ಅವ್ರು ಹೇಳಿದ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಅವರು ನನ್ನ ಹೆಸರು ಅವ್ರು ಹೇಳಿಲ್ಲ, ವಿಜಯಲಕ್ಷ್ಮಿ ಅವ್ರು ಹೇಳಿಲ್ಲ. ಅವ್ರು ಸುಮ್ಮನೆ ಬ್ಲೇಮ್ ಮಾಡ್ಬಿಡಿ. ಯಾಕೆ ಹೇಳಿದ್ದಾರೆ, ಯಾರ ಹೆಸರು ಹೇಳಿದ್ದಾರೆ, ಯಾರನ್ನ ಕೇಳಿ, ಫಸ್ಟ್ ಕ್ಲಾರಿಟಿ ಕೇಳ್ಬಿಟ್ಟು ಆಮೇಲೆ ಮಾತಾಡಿ ಅಂತ ಅವ್ರು ಹೇಳಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ, ನಾವು ಇಷ್ಟು ದಿವಸ ಅನ್ಕೊಂಡಿದ್ದು ಅವ್ರಿಗೆ ಇವ್ರು ಅಂದ್ರು, ಇವ್ರಿಗೆ ಅವ್ರಂದ್ರು, ಏನೋ ನಡೀತಾ ಇದೆ ಅಂತ ತುಂಬಾ ಅಸ್ಯೂಮ್ಗಳು ಮಾಡ್ಕೊಬಿಟ್ಟು ನಾವು ಸುಮ್ಮನೆ ಮಾತಾಡ್ಬಿಟ್ಟು, ಅಂದ್ರೆ ಮಾತಾಡೋರಿಗೆ ಹೇಳ್ತಾ ಇದೀನಿ, ಆ ಥರ ಅಸ್ಯೂಮ್ಗಳನ್ನ ಮಾಡ್ಕೊಂಡು ನಾವು ಟ್ರೋಲ್ ಮಾಡ್ತಾ ಹೋಗಿ ಸಿನಿಮಾನ ಹಾಳು ಮಾಡ್ತೀವಿ ಅಂತ ಹೋದಾಗ ಕೇಳೋದು ಯಾರ ಹೆಸರು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಫಸ್ಟ್. ಇನ್ನೊಂದು, ಇವಾಗ ಪೈರೇಸಿ ಅನ್ನುವಂಥದ್ದು ದರ್ಶನ್ ಸರ್ ಸುದೀಪ್ ಸರ್ ಸಿನಿಮಾಗೆ ಮಾತ್ರ ಅಲ್ಲ, ದರ್ಶನ್ ಸರ್ ಸಿನಿಮಾಗೂ ಕಷ್ಟ. 10,000 12,000 ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ, ಪೈರೇಸಿ ಲಿಂಕ್ಗಳನ್ನ. ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಮಾರನೇ ದಿವಸನೇ ನಾನೊಂದು ವಿಡಿಯೋ ಮಾಡಿದೆ, ಪೈರೇಸಿ ಮಾಡಿದ್ದಾರೆ ಸಿನಿಮಾನ, ಆಲ್ರೆಡಿ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಮೊಬೈಲಲ್ಲೇ ಸಿಕ್ಕಿದ್ಮೇಲೆ ಯಾಕೆ ಥಿಯೇಟ್ರಿಗೆ ಬಂದು ನೋಡಕ್ ಹೋಗ್ತಾರೆ? ಇದನ್ನ ಮಾಡಬಾರ್ದು, ಇದು ತಪ್ಪು. ಈ ತರ ಆಗಿರೋದ್ರಿಂದನೇ ಸಿನಿಮಾ ಒಂದ್ ಸ್ವಲ್ಪ ಕಲೆಕ್ಷನ್ ಕಳ್ಕಂತು ಡೆವಿಲ್ ಸಿನಿಮಾ ಅಂತ ವಿಡಿಯೋ ಮಾಡಿ ಹೇಳಿದೆ. ಅದೇ ಕೆಲಸನ ಈಗ ಮಾಡ್ತೀವಿ ಅಂತ ಹೇಳಿರೋದು ಮಾರ್ಕ್ ಸಿನಿಮಾಗೆ, ಅದಕ್ಕೋಸ್ಕರ ಮಾತಾಡಿರೋದು ಅಂತ ಸುದೀಪ್ ಸರ್ ಕ್ಲಾರಿಟಿ ಕೊಟ್ರು. ಇವಾಗ ಅವ್ರ ವಿರುದ್ಧ ಯುದ್ಧ ಮಾಡದೆ ನಾನು ಪೈರಸಿ ಮಾಡಿ ಅಂತ ಬಿಡ್ಬೇಕಾ? ಡೆವಿಲ್ ಅಂತ ಒಂದು ಸಿನಿಮಾ ಎಷ್ಟು ಮುಖ್ಯ,
ಇಂಡಸ್ಟ್ರಿಗೆ ಎಷ್ಟು ಮುಖ್ಯ, ದರ್ಶನ್ ಸರ್ಗೆ ಎಷ್ಟು ಮುಖ್ಯ, ಅವ್ರ ಅಭಿಮಾನಿಗಳಿಗೆ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಅದನ್ನ ಒಂದು ಪೈರಸಿ ಮಾಡ್ಬಿಟ್ಟು ಅದನ್ನ ಹಾಳು ಮಾಡಿ, ಆ ಒಂದು ಸೆಲೆಬ್ರೇಷನ್ ಹಾಳು ಮಾಡಿ, ಅದೊಂದು ಗಳಿಕೆನ ಹಾಳು ಮಾಡಿ, ಒಬ್ಬ ಪ್ರೊಡ್ಯೂಸರ್ನ ಹಾಳು ಮಾಡ್ದಂಗ. ಅದು ಒಂದು ಪ್ರೊಡ್ಯೂಸರ್ ಹಾಳಾದ್ರೆ 10 ಸಿನಿಮಾಗಳೇ ಹಾಳಾದಂಗೆ. ಅವ್ನು ಹಾಳಾದ್ರೆ ಮತ್ತೊಂದು ಸಿನಿಮಾನೇ ಮಾಡಲ್ಲ. ಚೆನ್ನಾಗಿದ್ರೆ ಇನ್ನೊಂದು 4 ಸಿನಿಮಾ ಮಾಡ್ತಾನೆ, ಇನ್ನೊಂದು 3-4 ಲಕ್ಷ ಜನಕ್ಕೆ ಕೆಲಸ ಸಿಕ್ಕಂಗಾಗುತ್ತೆ. ಅದರಿಂದ ಇದ್ರ ವಿರುದ್ಧ ಎಲ್ಲಾರು ಯುದ್ಧ ಮಾಡ್ಬೇಕು. ಇದು ಒಬ್ರದಲ್ಲ. ಇದನ್ನ ಯಾಕೆ ಹೇಳಿದ್ರು, ಯಾರಿಗೆ ಹೇಳಿದ್ರು, ಎಲ್ಲಾದ್ರೂ ನಮಗೆ ಹೇಳಿದ್ದು, ಅವ್ರಿಗೆ ಹೇಳಿದ್ದು, ಇವ್ರಿಗೆ ಹೇಳಿದ್ದು, ನಾವು ಇಷ್ಟಪಡೋರಿಗೆ ಹೇಳಿದ್ದು ಅಂತ ನಾವು ಯೋಚನೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅದರಿಂದ ಈಗ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಅವರು ದರ್ಶನ್ ಸರ್ ಲೈಟ್ ಬಾಯ್ ಇಂದ ಹಿಡಿದು, ಅಂದ್ರೆ ತಂದೆ ಹೆಸರು ಅಷ್ಟು ತೂಕವಾಗಿ ಇರುವಂತ ತಂದೆ ಹೆಸರು ಇದ್ದು ಲೈಟ್ ಬಾಯ್ ಇಂದ ಹಿಡಿದು ಇಲ್ಲಿ ತನಕ ಬಂದು ನಿಂತಿದ್ದಾರೆ, ಈ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಎಷ್ಟು ಕಷ್ಟಪಟ್ಟಿರ್ಬೋದು. ಆ ಕಷ್ಟಕ್ಕೆ ಬೆಲೆ ನಾವು ಕಮೆಂಟ್ ಅಲ್ಲಿ ಬಾಯಿ ಬಂದಂಗೆ ಮಾತಾಡೋದ. ನಾವು ಸಿಕ್ ಜಾಗದಲ್ಲಿ ಕೆಟ್ಟದಾಗ ಬೈಕೊಂಡು ಅವ್ರನ್ನ ಆಳಿಸ್ಕೊಂಡು ವ್ಯಂಗ್ಯ ಮಾಡ್ಕೊಂಡು ಅದ ಅವ್ರಿಗೆ ಕೊಡೋ ಗೌರವ, ಅವ್ರು ಪಟ್ಟಿರೋ ಕಷ್ಟಕ್ಕೆ ಕೊಡೋ ಗೌರವ ಅದ. ಸರಿ, ಇವಾಗ ಸುದೀಪ್ ಸರ್ ಆಗಿರ್ಬೋದು, ಅವರು ಅಷ್ಟೇ ಗೋಲ್ಡನ್ ಸ್ಪೂನಲ್ಲೇ ಬಾಯಿ ಹಿಡ್ಕೊಂಡು ಹುಟ್ಟಿದವರು ಅಂತ ಹೇಳ್ತಾರಲ್ಲ, ಆತರ ಇದ್ರು ಇಂಡಸ್ಟ್ರಿಗೆ ಬಂದು ಅಷ್ಟು ಸ್ಟ್ರಗಲ್ ಮಾಡಿ ಇವತ್ತೊಂದು ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಅವರಿಗೆ ನಾವು ಕೊಡೋ ಗೌರವ ಟ್ರೋಲ್ ಮಾಡ್ಕೊಂಡು ಅದೇ ಹೇಳ್ತಾರಲ್ಲ, ಆನೆ ನಡ್ಕೊ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಅದಿಬ್ರಿಗೂ ಅನ್ವಯಿಸುತ್ತೆ. ಅದು ದರ್ಶನ್ ಸರ್ ಸುದೀಪ್ ಸರ್ ನಡ್ಕೊ ಹೋಗ್ತಾ ಇರ್ತಾರೆ, ಕೆಳಗಡೆ ನಾಯಿಗಳು ಬೊಗಳ್ತಾ ಇರ್ತವೆ. ಆತರ ಒಳ್ಳೇದ್ ಮಾತಾಡಿ, ಅಕಸ್ಮಾತ್ ತಪ್ಪಿದ್ದಾಗ ಮಾತಾಡಿ, ಅವಾಗ ಈ ಹೋಲಿಕೆ ಬರಲ್ಲ. ಆನೆ ನಾಯಿ ಹೋಲಿಕೆ ಅವಾಗ ಬರಲ್ಲ. ಏನೂ ಇಲ್ದಲೆ ಒಬ್ರನ್ನ ಸುಮ್ಮನೆ ವ್ಯಂಗ್ಯ ಮಾಡ್ತೀವಿ ಅಂತ ಸುಮ್ಮನೆ ವ್ಯಂಗ್ಯ ಮಾಡ್ಕೊಂಡು ಸಿಕ್ಕಿದ ಪೋಸ್ಟ್ ಅಂದ್ರೆ ಯಾವ್ದೋ ಬಾಡಿಗೆ ಯಾವ್ದೋ ಮುಖಾನ ಅಂಟಿಸ್ಬಿಟ್ಟು ಏನೇನೋ ಮಾಡಿ ಅಲ್ಲಿ ವ್ಯಂಗ್ಯ ಮಾಡ್ಕೊಂಡೆಲ್ಲ ಮಾಡ್ತಾರಲ್ಲ, ಅಂತವ್ರಿಗೆ ಹೇಳ್ತಾರದು ಅಲ್ವಾ. ಇವಾಗ ವಿಷಯ ಇಷ್ಟು ಕ್ಲಾರಿಟಿ ಆಗಿರ್ಬೇಕಾದ್ರೆ ನಾವ್ ಯಾರನ್ನೂ ಬ್ಲೇಮ್ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಇವಾಗ ಕಾಂಟ್ರವರ್ಸಿ ಇಲ್ಲಿಗೆ ಮುಗ್ದಿದೆ ನನ್ನ ಪ್ರಕಾರ. ಸುದೀಪ್ ಸರ್ ಒಂದು ಕ್ಲಾರಿಟಿ ಕೊಟ್ಮೇಲೆ ಅದು ಇವ್ರಿಗೆ ಸಂಬಂಧನೇ ಪಡಲ್ಲ ಅಂತಂದ್ಮೇಲೆ ಇದು ಕಾಂಟ್ರವರ್ಸಿನೇ ಅಲ್ಲ. ಇಲ್ಲಿಗೆ ಈ ಕಾಂಟ್ರವರ್ಸಿ ಮುಗ್ದಿದೆ. ಮುಂದಕ್ಕೆ ಯಾವ ಸಿನಿಮಾ ಬಂದ್ರು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಒಂದಾಗಿ ನಿಂತ್ಕೊಂಡು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು, ಕನ್ನಡ ಸಿನಿಮಾಗಳನ್ನ. ಅದು ಬೇಕಾಗಿರೋದು. ಯಾವ್ದೇ ಆಗ್ಲಿ, ಕನ್ನಡ ಸಿನಿಮಾ ಯಾವ್ದೇ ಬರ್ಲಿ, ಯಾವ ನಟರದೇ ಬರ್ಲಿ, ಆ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದೇ ನಮ್ಮೆಲ್ಲರ ಜವಾಬ್ದಾರಿ. ಈಗಲೂ ಡೆವಿಲ್ ಸಿನಿಮಾ ಥಿಯೇಟರ್ ಅಲ್ಲಿ ಇದೆ, ಈಗಲೂ ಹೋಗಿ ನೋಡಿ. ಮಾರ್ಕ್ ಬರುತ್ತೆ, ಮಾರ್ಕ್ ಸಿನಿಮಾ ನೋಡಿ. ಮೈಸೂರಲ್ಲಿ ಇರೋ ಎಷ್ಟು ಶೋಗಳಿದಾವೆ ಅಷ್ಟು ಶೋನ ಹೌಸ್ಫುಲ್ ಆಗಿ ಹೋಗಿದ್ದಾವೆ ಮಾರ್ಕ್ ಸಿನಿಮಾ. ಡೆವಿಲ್ ಸಿನಿಮಾ ಈಗಲೂ ದಿವಸಕ್ಕೆ 15,000 10,000 ಆ ಥರ ಟಿಕೆಟ್ಗಳು ಬುಕ್ ಆಗ್ತಿದಾವೆ ದಿವಸಕ್ಕೆ. ಅಂದ್ರೆ ಇವಾಗ ಮುಗಿಯಕ್ ಬಂದಿದೆ ಅದು, ಅದರಿಂದ ಅಷ್ಟು ಟಿಕೆಟ್ ಬುಕ್ ಆಗ್ತದೆ. ಅಟ್ಲೀಸ್ಟ್ ಆ ಟ್ರೆಂಡ್ ಅಲ್ಲಿ ಇದೆಯಲ್ಲ, ಅದೇ ದೊಡ್ಡ ವಿಷಯ. ನನ್ನ ಪ್ರಕಾರ ಕಾಂಟ್ರವರ್ಸಿ ಇಲ್ಲಿಗೆ ಮುಗೀತು. ದಯವಿಟ್ಟು ಕಾಂಟ್ರವರ್ಸಿ ಮಾಡದೆ. ಇಬ್ರು ನಟರಿಗೂ ತುಂಬಾ ಗೌರವ ಇದೆ, ಗೌರವನ ಗಳಿಸ್ಕೊಂಡಿದ್ದಾರೆ. ಆ ಗೌರವನ ಕೊಟ್ಟು ನಾವು ಗೌರವ ಉಳಿಸ್ಕೊಳ್ಳೋಣ ಅಂತ ನನ್ನ ಒಪಿನಿಯನ್. ಸುಮ್ಮನೆ ಕಮೆಂಟ್ ಮಾಡಿ ನಾವು ಬೈಸ್ಕೊಂಡು ಅವರಿಗೂ ಬೈದು ಅವ್ರ ಕೈಲಿ ಇನ್ನೊಬ್ರು ಕೈಲೂ ಬೈಸಿ ಇದೆಲ್ಲ ಮಾಡೋದ್ರಿಂದ ಯಾರಿಗೂ ಗೌರವ ಸಿಗಲ್ಲ. ಯೋಚನೆ ಮಾಡಿ, ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಕಾಂಟ್ರವರ್ಸಿ ಅನ್ನೋದು ಇಲ್ಲಿಗೆ ಮುಗಿದಿದೆ. ದಯವಿಟ್ಟು ಯಾವ ಕಾಂಟ್ರವರ್ಸಿ ಯಾವ್ದನ್ನೂ ಬೆಳೆಸಕ್ ಹೋಗ್ಬೇಡಿ. ನೀವು ನಿಮ್ಮ ಸೇಫಲ್ಲಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವಾಗ ಕೆಟ್ಟದಾಗ ಪೋಸ್ಟ್ ಹಾಕೋದು, ಕೆಟ್ಟದಾಗ ಕಮೆಂಟ್ ಮಾಡೋದು ಮಾಡ್ತೀರಾ. ಒಂದ್ ವೇಳೆ ಅದನ್ನ ಕಂಪ್ಲೇಂಟ್ ಕೊಟ್ರೆ ಸೀರಿಯಸ್ ಆಕ್ಷನ್ ಆಗುತ್ತೆ. ಸೀರಿಯಸ್ ಅಂದ್ರೆ ಸೀರಿಯಸ್ ಆಕ್ಷನ್ ಆಗುತ್ತೆ. ಅದರಿಂದ ಜೈಲಿಗೂ ಹೋಗ್ಬೋದು, ಬೀದಿಲಿ ಕರ್ಕೊಂಡು ಹೋಗ್ತಾರೆ. ನಿಮಗೆ ಸಂಬಂಧನೇ ಪಡೆದಿರೋ ವಿಚಾರಕ್ಕೆ ನಿಮ್ಮನ್ನ ಬೀದಿಲಿ ಕರ್ಕೊ ಹೋಗಿ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ. ಬೇಕಾದು ಯೋಚನೆ ಮಾಡಿ. ಫಸ್ಟ್ ಕಮೆಂಟ್ ಮಾಡೋಕ್ಕೂ ಮುಂಚೆ ಯಾರ ಬಗ್ಗೆನಾರು ಹೇಳ್ತಾರೆ, ನಾನು ದರ್ಶನ್ ಸರ್ ಬಗ್ಗೆ, ಸುದೀಪ್ ಸರ್ ಬಗ್ಗೆ, ಯಾರ ಬಗ್ಗೆನಾರು ಆಗ್ಲಿ. ಅದರಲ್ಲಿ ಈಗ ನಡೀತಾರದು ಇವ್ರಿಬ್ರು ವಿಷಯ ಆಗಿರೋದ್ರಿಂದ ಹೇಳ್ತಾ ಇದೀನಿ. ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟದಾಗಿ ಪೋಸ್ಟ್ ಹಾಕೋದು, ಕೆಟ್ಟದಾಗಿ ಏನಾದ್ರು ವಿಡಿಯೋ ಮಾಡಾಕೋದು ಏನಾದ್ರು ಮಾಡಿದ್ರಿ ಅಂತ ಅಂದ್ರೆ ಜೈಲಿಗೆ ಹೋಗಿ ಕೂತ್ಕೊಳ್ಳೋದಂತೂ ಖಾಯಂ. ಆ ಅಕಸ್ಮಾತ್ ಆತರ ಹೋಗ್ತೀನಿ ನಾನು ಜೈಲಿಗೆ ಅನ್ನೋಂಥ ಧೈರ್ಯ ಇದ್ದವರು 3 ಬಿಟ್ಟವರು ವಿಡಿಯೋ ಮಾಡ್ಕೊಳ್ಳಿ, ಕೆಟ್ಟದ ಪೋಸ್ಟ್ ಹಾಕೊಳ್ಳಿ, ಕೆಟ್ಟದ ಕಮೆಂಟ್ ಹಾಕೊಳ್ಳಿ, ಪರವಾಗಿಲ್ಲ, ನಿಮಗೆ ಬಿಟ್ಟಿದ್ದು ಅದು. ವಿಡಿಯೋ ನೋಡಿ ನಿಮಗೆ ನಿಮ್ಮ ಒಪಿನಿಯನ್ನ ನೀಟಾಗಿ ಕಮೆಂಟ್ ಮಾಡಿ ಹೇಳಿ. ಕೆಟ್ಟದಾಗ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾವು ದರ್ಶನ್ ಸರ್ನ ಸುದೀಪ್ ಸರ್ನ ನೋಡಿ ಬೆಳೆದಿರೋರು. ಅದರಿಂದ ಹೇಳ್ತಿದ್ದೀನಿ, ಅಂಥವ್ರನ್ನ ನೋಡಿ ಬೆಳೆದ್ಮೇಲೆ ನಾಯಿ ನರಿಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಿಮ್ಮ ಒಳ್ಳೆ ಒಪಿನಿಯನ್ ಹೇಳೋದವರಿಗೆ ಸಾಲ ಮಾಡಿದ್ದೀವಿ, ಕೆಟ್ಟದಾಗ ಕಮೆಂಟ್ ಮಾಡೋರಿಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ದಯವಿಟ್ಟು ಇಬ್ರು ಗೌರವ ಕೊಟ್ಟು ನಡೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.